ಸ್ನೇಹಿತರೆ, ಮತ್ತೊಮ್ಮೆ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ತಲಕಾಡಿನ ಮರಳಿನ ರಹಸ್ಯದ ಬಗ್ಗೆ ತಿಳಿಯೋಣ. ತಲಕಾಡು ಒಂದು ಅತಿ ಸುಂದರ ಪ್ರದೇಶ, ಅತಿ ಇತಿಹಾಸಯುಕ್ತ ಪ್ರದೇಶ. ಇಲ್ಲಿನ ಈ ಮಹಾತ್ಮೆಯನ್ನು ನಮ್ಮ ಗೈಡ್ ಮುಖಾಂತರ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ, ಮುಂದೆ ವಿಡಿಯೋದಲ್ಲಿ ನಮ್ಮ ಗೈಡ್ ಎಲ್ಲ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮ್ಮ ಗೈಡ್ ಸುಂದರವಾದ ಚರಿತ್ರೆಯನ್ನು ಇದರಲ್ಲಿ ವಿಶ್ಲೇಷಿಸಿ ನಮಗೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಗುತ್ತದೆ. ವಿಡಿಯೋ ನೋಡ್ತಾ ಹೋಗಿ, ಪೂರ್ತಿಯಾಗಿ ನೋಡಿ. ಪಾತಾಳೇಶ್ವರ, ಮರಳೇಶ್ವರ, ಎರಡು ಭಾಗ ಮಲ್ಲಿಕಾರ್ಜುನ ಮತ್ತು ಹರಕೇಶ್ವರ. ಆಗಲಿಂದಲೇ ರಕ್ತ ಶಿವನ ಬಿಲ್ವಕಾಯ ಶಿವನಿಗೆ ಆಗ್ತದೆ. ರಕ್ತ ನಿಲ್ಲುತ್ತೆ, ಶಿವನೇ ವೈದ್ಯ ಮಾಡ್ಕೊಳ್ತಾರೆ. ಅದಕ್ಕೆ ವೈದ್ಯನಾದ ತನ್ನ ಕಾಯಕ ತಾನೇ ವೈದ್ಯ ಮಾಡ್ಕೊಳ್ತಾರೆ. ಆ ಹೊರದಲ್ಲಿ ಅವರ ಹೆಸರು ತಲಾಕಾಡ, ತಲಾ ಪ್ಲಸ್ ಕಾಡ, ಬೇಟೆಗಾರ ಹೆಸರು. ಅವರ ಅಣ್ಣ ತಮ್ಮಂದರು ಈ ದೇವರ ಬಗ್ಗೆ ಅವ್ರದಿಂದ ನೋಡಿ ಎಂಟು ಹೆತ್ಕೊಂಡು ದೇವರೇ ಗಂಗರು. ಗಂಗಾ ಅಂದರೆ ಚೋಳ ಬರ್ತಾರೆ. ಚೋಳದಿಂದ ಆಮೇಲೆ ವೈಶಾಲ ವಿಷ್ಣು ಮಾಡ್ತಾರೆ. ಗಂಗರು ದ್ರಾವಿಡ ಸ್ಟೈಲ್ ಕ್ಲೋಸ್ ಆಗುತ್ತಾ ಎಲ್ಲ. ದೇವಸ್ಥಾನದಲ್ಲಿ ವೈದ್ಯಕೀಯ ಮೆಡಿಸಿನ್ಗಳು ಸಿಗ್ತವೆ. ನೋಡಿ, ಇಲ್ಲಿ ಗೈಡ್ ನಮಗೆ ಶಿಲ್ಪಕಲೆಯ ಬಗ್ಗೆ ವಿವರಣೆಗಳನ್ನು ನೀಡ್ತಾ ಇದ್ದಾರೆ. ನೋಡಿ, ಈ ವಿವರಣೆಗಳು ಅವರು ಹೇಳೋ ಪ್ರಕಾರ ನವಿಲಿನ ಆಕಾರದಲ್ಲಿ, ಸಿಂಹದ ಆಕಾರದಲ್ಲಿ ಕೆತ್ತನೆಗಳು ಯಾವ ರೀತಿ ಸುಂದರವಾದ ಆಗಿನ ಕಾಲದ ಕೆತ್ತನೆಗಳನ್ನು ನೋಡಿದರೆ ಮೈ ಜುಮ್ಮೆಂತದೆ. ನೋಡಿ, ಈ ಕೆತ್ತನೆಗಳನ್ನು ನೋಡಿದಾಗ ಈ ಶಿಲಾಕೃತಿಗಳು ಯಾವ ರೀತಿಯಲ್ಲಿ ಮೂಡಿ ಬಂದಿದೆ ಎಂಬುದು ಅತಿ ಸುಂದರವಾದ ಕಲಾಕೃತಿಗಳು. ಹಾಗೂ ಇಲ್ಲಿ ಮುಂದೆ ಒಂದೇ ಕಲ್ಲಿನಲ್ಲಿ ಸರ್ಪನ ಚಿತ್ರ ಹಾಗೂ ಒಂದು ಬಳೆಯ ಚಿತ್ರವನ್ನು ಕೆತ್ತಲಾಗಿದೆ. ಅದನ್ನು ಕೂಡ ತೋರಿಸ್ತಾ ಇದ್ದಾರೆ. ನೋಡಿ, ಇವರು ಈ ಶಿಲ್ಪಗಳ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಯಾವುದು ಯಾವುದಕ್ಕೆ ಹೋಲಿಕೆ, ಹೇಗೆ, ಏನು ಎಂಬುದನ್ನು ವಿವರವಾಗಿ ತಿಳಿಸ್ತಾರೆ. ನಮ್ದು ಕರ್ನಾಟಕ ಬರುತ್ತಲ್ಲ ಸರ್, ಅಂಬೇಗಾಲ್ ಕೃಷ್ಣ. ಯಾವುದು? ಅಂಬೇಗಾಲ್ ಕೃಷ್ಣ ಮದ್ದೂರು ಹತ್ರ ಕರ್ನಾಟಕ ರಾಜ್ಯ ಸಿಂಬಲ್, ವಿಜಯನಗರ ಸಾಮ್ರಾಜ್ಯ. ನೋಡಿ, ಮತ್ಸ್ಯಾವತಾರ, ಮೀನು ದಶಾವತಾರ ಅಲ್ಲಿದ್ದಾವೆ. ದಕ್ಷಿಣಮೂರ್ತಿ, ದಕ್ಷಿಣ ಕಾಶಿ, ದಕ್ಷಿಣಮೂರ್ತಿ, ದಕ್ಷಿಣ ಕಾಶಿ. ಹೇಗೆ ಕೋಪ ಇರುತ್ತೆ ಅಮ್ಮನಿಗೆ. ರಕ್ತ ಬೀಜ ಸಂಬರ ಮಾಡ್ಬೇಕಾರೆ ಕೋಪ ನಾವು ಮಗ ಬಿಟ್ಟರೆ ಬೇರೆ ಕಡೆ ಹಾಕಲು ಆಗಲ್ಲ. ಅವ್ರು ಹೊಟ್ಟೆ ಮೇಲೆ ಹಾಕೊಂಡು ತೊಡೆ ಮೇಲೆ ಕೂರಿಸ್ಕೊತಾರೆ. ವಾರಕ್ಕೆ ಶಕ್ತಿ ಗಣೇಶನಿಗೆ ಹೋಗುತ್ತೆ. ಅದಕ್ಕೆ ಶಕ್ತಿ ಕಾಣ್ತದೆ. ಅಲ್ಲೇ ಬೋರ್ಡ್ ಇದೆ ನೋಡಿ. ಶಕ್ತಿ ಅಂದರೆ ಅದು ಭಕ್ತ ಮಾರ್ಕಂಡೇಯ ಯಮ ಶಿವ. ಈಗ ತೇರಾಗುತ್ತೆ ಆಷಾಢದಲ್ಲಿ. ಮಾರ್ಕಂಡೇಯ, ಶಿವ, ಯಮ ಮೂರ್ತಿಯರು. ಬನ್ನಿ ಈ ಕಡೆ ಚಾಮುಂಡೇಶ್ವರಿ ದರ್ಶನ ಮಾಡ್ತೀವಿ. ಇದು ಚಾಮುಂಡೇಶ್ವರಿ. ನೋಡ್ತಾ ಇರೋದು ಕ್ಲೀನ್ ಮಾಡ್ತಾರೆ. ಅಭಿಷೇಕ ಆಗ್ತಾಯಿದೆ, ಕ್ಲೀನ್ ಮಾಡ್ತಾ ಇರೋದು ನೋಡ್ತಾ ಇರೋದು. ಮೂರ್ತಲ್ಲಿ ಹಸು, ಮೂರ್ತಲ್ಲಿ ಹಸು. ಈಶ್ವರನಿಂದ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಹಾಲು ಕೊಡ್ತಾರೆ, ಒಂದು ಪೂಜೆ ಮಾಡ್ತಾರೆ. ಇದರಲ್ಲಿ ಅದೊಂದು ಅಂತಲ್ಲ, ಇದು ಅಭಿಷೇಕ ಕ್ಲೀನ್. ಹಾಲು ಕೊಟ್ಟಾಗ ಹೊರಗೆ 4 ತೆಗೆದು ಕ್ಲೀನ್ ಮಾಡೋದು. ಅಭಿಷೇಕ ನಾವು ಕ್ಲೀನ್ ಮಾಡೋದು. ಎರಡು ಇದೆ. ಸುಬ್ರಹ್ಮಣ್ಯ, ಗಣೇಶ, ಶಿವ ಎಲ್ಲರೂ ನಾದಬ್ರಹ್ಮ 86 ಇದಾ? 86 ನಾದಬ್ರಹ್ಮ. ಐದರಿಂದ ನೋಡ್ತಾರಲ್ಲ, ಪಾತಾಳೇಶ್ವರ, ಮರಳೇಶ್ವರ, ವೈದ್ಯೇಶ್ವರ, ಹರಕೇಶ್ವರ, ಮಲ್ಲಿಕಾರ್ಜುನ. ಬನ್ನಿ ಮಣಿ ಪಾರ್ವತಿ ದೇವಿ ಮನವರೇ.
12 ವರ್ಷ 7 ವರ್ಷಕ್ಕೆ ಎಲ್ಲಿಂದ ಅಭಿಷೇಕ? ದೇವ್ರದ್ದು ಅಭಿಷೇಕ ಆಗುತ್ತೆ. ಒಳಗಡೆ ಸಾಯಂಕಾಲ ಬೆಳಗ್ಗೆ 2 ಟೈಮ್ ಆಗುತ್ತೆ. ಹಾಂ ಹಾಂ, ಇದು ಅಭಿಷೇಕ ಆಗುತ್ತೆ, ಇಲ್ಲಿಗೆ ಬರುತ್ತೆ ನೀರು. ಇಲ್ಲಿಂದ ಹೋಗುತ್ತಂತ ಇಲ್ಲಿಂದ ನದಿಗೆ ಹೋಗುತ್ತಾ? ಪುಷ್ಕರಣಿಗೆ ಹೋಗುತ್ತೆ ಸರ್. ನದಿಗೆಲ್ಲ. ನಾವು ಆ ಕಡೆ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ಬರುತ್ತಂತೆ. ಇಲ್ಲಿ ಮಕ್ಕಳು ಆಟ ಚಂಡಿ ಕಡಿಮೆ ಆಗೋದು ಇಲ್ಲಿ ಚಪ್ಪಲೆ ಮಾಡೋದು 3 ಸರಿ ಎಲ್ಲ ಫ್ರೀ ಆಗ್ತಾರೆ. ಚಪ್ಪಲೆ ಚೇಂಜ್ ಇದೆ ನಮ್ಮ ಹತ್ರ. ಹೊರಗಡೆ ಹಾಕಿ ಪೂಜೆಗೆ ಹಾಕೋದು ಚಂದ ಇದೆ. ಇಲ್ಲಾಂದರೆ ಎಷ್ಟು ಒಂದು 5 ರೂಪಾಯಿ ಎಷ್ಟಿದೆ ಅಷ್ಟು ಎಲ್ಲ ಮುಟ್ಟೋದು. ಬನ್ನಿ ಸರ್, ಬನ್ನಿ ಸರ್. ಹಾಂ ಹಾಂ ಪಟ್ಟಿ ಹಾಂ ಹಾಂ ಅಯ್ಯಪ್ಪ, ಇವರು ವೀರಭದ್ರ, ಹಾಂ ಆ ಕಡೆ ಇವರು ದಮಯಂತಿ, ನಾಗಕೊಂಡ ಚೋಳ. ನಾಗ ಅಂದ್ರೆ ಐತಲೆ ಸರ್ಪ, ಕೊಂಡಲ ಚೋಳ ಅಂದ್ರೆ ಆದನೆ ಸರ್ಪ ಮತ್ತು ಬಳೆಗಳು ಆ ಸರ್ಪ ಮತ್ತೆ ಬಳೆಗಳು ಒಂದೇ ಕಲ್ಲು. ಇದಾ? ಅಲ್ಲಿ ಮೇಲೆ ನೋಡಿ. ಹಾಂ, ಒಂದೇ ಕಲ್ಲ ಅದು? ನಾಗ ಅಂದ್ರೆ ಹೌದು, ಕೊಂಡಲ ಅಂದ್ರೆ ಚೋಳ ಅಂದ್ರೆ ಒಂದೇ ಕಲ್ಲು. ಕಲ್ಲಲ್ಲಿ ಹೆಂಗೆ ಕೂರ್ಸೋಕ್ಕಾಗತ್ತೆ? ಹ್ಞೂ, ಒಂದೇ ಕಲ್ಲು. ಹಾವು ಮತ್ತೆ ಬಳೆಗಳು ಒಂದೇ ಕಲ್ಲಲ್ಲಿ ಮಾಡಿರೋದು. ಒಂದೇ ಕಲ್ಲಲ್ಲಿ ಗಂಗಾ ಚೋಳ ವೈಶಾಳ. ಇದು ದ್ರಾವಿಡ ಸ್ಟೈಲ್. ಗಂಗಾ ಚೋಳ ವೈಶಾಳ ವಿಷ್ಣುವರ್ಧನ. ಹೊಯ್ಸಳ. ವೈಶಾಲ ಲಾಂಛನ ಶಿವ. ಆಮೇಲೆ ದ್ರಾವಿಡರು ಇದೆಯಾ? ದ್ರಾವಿಡ ವೈಶಾಲ ಗಂಗರದಲ್ಲ ದ್ರಾವಿಡ. ವೈಶಾಲದ ಸ್ಟಾರ್ ನಕ್ಷತ್ರಾಕಾರ ನಾಗರ ಸೈಡ್ ಅಂತ ತೋರಿಸ್ತೀವಿ. ಇದು ನೋಡಿ, ದೇವಸ್ಥಾನದಿಂದ ಹೊರಗಡೆ ಉಡುಪಿ ಶ್ರೀ ಕೃಷ್ಣ ಮೆಸ್ ಎಂದು ಒಂದು ಇದಿದೆ, ಅಲ್ಲಿ ರೆಸ್ಟೋರೆಂಟು, ಅಲ್ಲಿ ತಿಂಡಿ ತಿನ್ಬೋದು. ಮುಂದೆ ನೋಡಿ, ಇದು ವೀರಭದ್ರೇಶ್ವರ ಸ್ವಾಮಿ ದೇವಾಲಯಕ್ಕೆ ನಾವೀಗ ಹೋಗ್ತಾವೆ. ಇಲ್ಲಿ ತಲಾಕಾಡ ಇವರ ಪ್ರತಿಮೆಗಳು ಇದೆ. ಏನಿರೋದು ಏನು ಇವರು? ಅವರು ಶಿವನಿಗೆ ಒಡೆಯ ಕೊಡ್ಲಿ ಒಡೆಯ ಬಿಗ್ರೇನೆ ಹಾಂ ಹಾಂ ಗೊತ್ತಿಲ್ಲದೆ ಹಾಂ ಲಿಂಗ 4 ಚೂರು ಆಗುತ್ತೆ. ಹಾಂ ಅವರು ವೈದ್ಯ ಮಾಡ್ಕೊಳ್ತಾರೆ ಶಿವನೇ. ಹಾಂ. ಅವರು ನಾಮಕರಣ ಆಗೋದು ತಲಾಕಾಡ ಅಂತ ಹೇಳಿ. ನೋಡಿ, ಮುಂದೆ ಇನ್ನು ಮರಳಿನಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬ ಒಂದು ಸುಮಾರು 1 ಕಿಲೋಮೀಟರ್ನಷ್ಟು ಮರಳಿನಲ್ಲಿ ನಡ್ಕೊಂಡು ಹೋಗಿ ದೇವಸ್ಥಾನಗಳನ್ನು ನೋಡಬೇಕಾಗತ್ತೆ. ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಈಗ ಹೋಗ್ತಾ ಇದ್ದೀವಿ. ಸರ್ 120 ಪೂಜೆ ದೀಪ ಎಲ್ಲ ಸೇರಿ ಬರೀ ಪೂಜೆ ಬೇಕು. ಆವಾಗ ಜಾತ್ರೆಗೆ ಮನೆ ತಗೊಂಡು ಪೂಜೆ ಮಾಡೋದು ಮುಚ್ಚೋಗ್ತಾ ಇತ್ತು. ಈಗ ಯಾವುದು ಮುಚ್ಚ ಬಿಡಲ್ಲ. ಮುದ್ರೆ ಆಯ್ತಲ್ಲ ಗೌರ್ಮೆಂಟ್ ಇದನ್ನು ಮೇಂಟೈನ್ ಮಾಡಿ. ಇದು ನೋಡಿ, ಮಲ್ಲಿ ತೆಗಿವಾಗ ಸಿಕ್ಕಿದೆ ದೀಪಾಸಿಯಲ್ಲಿ ಹೊರಗಡೆ ಹಾವಿನ ಬಣ್ಣ ನೋಡ್ಬನ್ನಿ. ಯಾವುದು? ಇದೆಲ್ಲ ಮರಳು ತೆಗೆಯುವಾಗ ಸಿಕ್ಕಿರೋದಾ? ಯಾವುದು ಮರಳು ತೆಗೆಯುವಾಗ ಸಿಕ್ಕಿದ್ದು? ಕಾಣ್ತೊಡ್ಡಿ ಲಿಂಗಗಳೆಲ್ಲ ಸಿಕ್ಕಿದೆ. ಎಲ್ಲ? ಇನ್ನೂ 106 ದೇವರಿದೆ. ಹಾಂ ಹಾಂ. ದೀಪಾಸಿ ಮಾಡಿದ್ರೆ ಅಲಸಿ ಒಳಗಡೆ ಹೋಗಿ ಆ ಕಡೆ ಹೋಗಿ ಲೆಫ್ಟ್ ಪೂಜೆ ಅಲ್ಲಿ ಮಾಡ್ಕೊಳ್ತಾರೆ. ಇಲ್ಲಿ ದೀಪಾಸಿ. ಇಲ್ಲಿ ನೋಡಿ, ಈ ಕಡೆ ದೀಪ ಹಚ್ಚಿಕೊಂಡು ಬಂದು ದೇವಸ್ಥಾನದೊಳಗಡೆ ಪೂಜೆ ಮಾಡಿ ಬರಬೇಕು. ಇಲ್ಲಿ ಪೂಜೆ ಮಾಡಿದಲ್ಲಿ ನಾಗದೋಷ ಪರಿಹಾರ ಆಗ್ತದೆ ಎಂಬ ನಂಬಿಕೆ ಇದೆ. ಇದನ್ನೇ ಹೇಳ್ತಾ ಇದ್ದಾರೆ ಅವರು, ನಾಗದೋಷ ಪರಿಹಾರ ಆಗ್ತದೆ ಪೂಜೆ ಮಾಡಿಸಿ ಅಂತ. ನೋಡಿ, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಪ್ರತೀತಿ ಇದೆ ಹಾಗೂ ನಂಬಿಕೆ ಇದೆ. ಸರ್ ಸರ್, ಇಲ್ಲಿ ಇದು ಕಾವೇರಿ ಉಗಮ ಸ್ಥಾನ ಮಡಿಕೇರಿ ಕೊಡಗು, ಹಾಂ ಕಪಿಲ ಅಗಡನ ಕೋಟೆ, ಸಂಗಮ ಟಿ ನರಸೀಪುರ, ತಿರುಮಕೋಡಲು. ಹ್ಞೂ ಟಿ ಅಂದರೆ ತಿರುಮಕೋಡಲು, ತ್ರಿವೇಣಿ ಸಂಗಮ, ಸ್ಫಟಿಕ ಸರೋವರ. ಅಲ್ಲಿ 2 ನದಿ ಹರಿದು ಕೂಡಿ ಬರ್ತಾ ಇದೆ. ಕೆಲವು ವೈಜ್ಞಾನಿಕವಾಗಿ ಹೇಳ್ತಾ ಇರೋದು ನದಿ ಮರಳು ಅಂತ ಹೇಳ್ತಾರೆ. ನದಿಯಿಂದ ಇಷ್ಟೊಂದು ಬರೋಕ್ಕೆ ಸಾಧ್ಯ ಇಲ್ಲ. ಹ್ಞೂ ಇದು 800 1300 ಎಕರೆ ಮರಳು ಫುಲ್ಲು. ಇದೆಲ್ಲ ಸಣ್ಣ ಮರಳು. ಇದು ಹ್ಞೂ ಇಲ್ಲಿ ಮಾಲಂಗಿ ಅಂತ, ತಡಿ ಮಾಲಂಗಿ, ಅಲ್ಮೇಲಮ್ಮ ಅಂತ ಶ್ರೀರಂಗಪಟ್ಟಣ ಮದುವೆ ಆಗ್ತಾರೆ. ಅವರು ಒಬ್ಬಳೆ ಮಗಳು. ಹ್ಞೂ ಆ ಒಡವೆಗಳೆಲ್ಲ ಆಭರಣ ಪ್ರತಿ ಮಂಗಳವಾರ ಶುಕ್ರ 2 ದಿನ ಪೂಜೆ. ಇಲ್ಲಿ ಶ್ರೀರಂಗಪಟ್ಟಣ ಹೋಗಿದ್ದೀರಾ? ಹ್ಞೂ ರಂಗನಾಯಕಿ ದೇವಸ್ಥಾನ ಹೋಗಿದ್ದೀವಿ. ಅಲ್ಲಿ ಅಲಂಕಾರ ಪೂಜೆ ಆಗುತ್ತೆ. ಅದೇ ಆಭರಣ ಮೈಸೂರಾದ ಚಾಮುಂಡೇಶ್ವರಿ ಕೇಳ್ತಾರೆ. ಯಾಕಪ್ಪ ಚಾಮುಂಡೇಶ್ವರಿ ಕೇಳೋದಂದರೆ ಒಂದು ದೇವ್ರು ಕೊಟ್ಟು ಒಂದು ದೇವ್ರು ಕೊಡೋದಿಲ್ಲ. ಪ್ರತಿ ಮಂಗಳವಾರ ಶುಕ್ರವಾರ ಏಕಪ್ಪ ಒಡವೆಗಳಂದ್ರೆ KS ಡ್ಯಾಮ್ ಕಟ್ತಾರೆ ನೋಡಿ, ಕೃಷ್ಣ ಸಾಗರ, ಹಾಂ ಅಲ್ಲಿಗೆ ಅಡೆ ಇಟ್ಟಿದ್ರು ಅಂತ ಹೇಳ್ತಾರೆ. ಒಡವೆ ಅವರೆಲ್ಲ ಅಲ್ಲಿ ಕೊಟ್ಬಿಟ್ಟಿರ್ತಾರೆ, ಒಡವೆ ಇರೋಲ್ಲ. ಆಗ ಗಂಡ ಕೈಯಲ್ಲಿ ಬಳಗ್ತಾ ಇರ್ತಾರೆ, ಅಲ್ಮೇಲೋ ಗಂಡ. ಅವಾಗ ಎಲ್ಲ ಕಡೆ ಹೋಗ್ತಾರೆ, ಮೆಡಿಸಿನ್ ಎಲ್ಲೂ ಸಿಗೋಲ್ಲ. ಅವ್ರು ತೀರೋಗ್ತಾರೆ. ಅವ್ರು ತೀರೋದಾಗ ರಾಜ ಒಡೆಯರು ಗೊತ್ತಾಗುತ್ತೆ. ಆ ಒಡವೆಲ್ಲ ಜೋಚ್ಕೊಂಡು ಆಕೆ ಕರ್ತನ್ಯ ಅಂತ ಸೈನ್ಯ ಎಲ್ಲ ಅಗ್ನಿ ಮಾಡ್ತಾರೆ. ಹ್ಞೂ ಆಕೆ ಏನು ಮಾಡ್ತಾರೆ, ಒಡವೆ ಎಲ್ಲ ತಗೊಂಡು
ಅವ್ರ ಟವರು ಹೋಗ್ತಾರೆ ಮಾಲಂಗಿ ಈ ಪಕ್ಕದಲ್ಲಿ. ಇದು ಸುತ್ತಲೂ ನದಿ ಹರಿತಾ ಇದೆ. ಇದು ಸುರಂಗ ಮಾರ್ಗ 30 ಅಡಿ 40 ಅಡಿ ಕೆಳಗಡೆ ಮಳ್ಳು. ಅದು ಬಂದರೆ ಸುರಂಗ ಮಾರ್ಗದಲ್ಲೇ ಬರಬೇಕು, ಇದ್ರ ಮೇಲೆ ಬರೋಂಗಿಲ್ಲ. ತಲಕಾಡು ಮರಳಾಗಲಿ ಅವ್ರ ಶಾಪ. ಮರಳು ಬಂದಿಲ್ಲೋ ಗೊತ್ತಿಲ್ಲ. ತಲಕಾಡು ಮರಳಾಗಲಿ ಅವ್ರ ಶಾಪ ಇಡೋದು. ಮಾಲಂಗಿ ಮಡುವಾಗಲಿ, ಸುಳಿ ಆಗುತ್ತೆ, ಒಡವೆ ನೀರಲ್ಲಿ ಹಾಕೋದು. 3ನೇದು ಬಂದು ಮೈಸೂರು ರಾಜರಿಗೆ ಮಕ್ಕಳಾಗದೇ ಇರಲಿ ಅಂತೇಳಿ ಆ ಒಡವೆ ಸಮೇತ ನೀರಲ್ಲಿ ಧುಮ್ಕೋಗೋದು. ಇದು ರಿಯಲ್ ನಡೆದ್ರೆ ಘಟನೆ. ಅವ್ರ ಶಾಪ ಹಾಕಿ ಅಲ್ಲಿ ಮೇಲಮ್ಮ ಆ ನೀರು ಆತ್ಮಂದ ಮಾಡ್ಕೊಳ್ಳೋದು. ಈಗ ಎದೆಯವರು ದತ್ತು ತಗೊಂಡಿದ್ದಾರೆ, ದತ್ತಿಗೆ ಮಕ್ಕಳಾಗಿದೆ. ನೆಕ್ಸ್ಟ್ ಅವ್ರ ಮದುವೆ ಆದರೆ ಮಕ್ಕಳಾಗ. ಇದು ಕತೆ. ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ, ಹೇಳಿ ಆಯ್ತಾ? ಎಸ್ ಓಕೆ ಸರ್. ಎಸ್ ಸರ್. 450 ವರ್ಷ ಶಾಪ ಹಾಕಿದ್ದು. ಹಾಂ, ಶಾಪ ಹಾಕಿದ್ಮೇಲೆ ಮಳ್ಳು ಬೆಳೀತಾ ಇದೆ. ಈಗ ಎಷ್ಟು ವರ್ಷ ಆಯಿತು? ಏನು ಸರ್? 450 ಇಯರ್ಸ್ ಶಾಪ ಸರ್. 450 ವರ್ಷ ಆಯ್ತು ರೀ. ಹಾಂ, ಅಂದರೆ ಶಾಪ ಬಂದು ನೀವೆಲ್ಲ 1200 ಮುಕ್ತ ಆಗಲಿಕ್ಕೆ ಏನೂ ಇಲ್ಲ, ದಾರಿ ಇಲ್ಲ. ಮುಕ್ತ ಆಗೋಕ್ಕೆ ಇದು ಈ ಲೆವೆಲ್ಗೆ ಮರಳು ಮುಚ್ಚಿತ್ತ? ಮುಚ್ಚಿತ್ತೆ ಫುಲ್ಲು ಮರಳು. ಇದು ತೆಗೆದಿರೋದು ಕೀರ್ತಿನಾರಾಯಣ ಅಂತೇಳಿ. ಇದು ಕಟ್ಸೋದು ವೈಶಾಲ ವಿಷ್ಣುವರ್ಧನ. ಬೇಲೂರು, ಹಳೆಬೀಡು, ಬಾದಾಮಿ, ಪಟ್ಟದಕಲ್ಲು ಎಲ್ಲ ಕಡೆ ನೋಡಿ. ಇದು ಏಕಶಿಲ. ಇದು ವೈಶಾಲದ ಸ್ಟಾರ್ ನಕ್ಷತ್ರ. 12 ಅಡಿ ವಿಗ್ರಹ, ದಶಾವತಾರ, ಶಂಕು ಚಕ್ರ ಗದಾ ಪದ್ಮ, ಶ್ರೀದೇವಿ ಏಕಶಿಲ. ಭೂದೇವಿ ಒಂದೇ ಶಿಲದಲ್ಲಿ ಅಷ್ಟು ಇದೆ. ಇದು ಮೇನ್ ಹೆಬ್ಬಾಗಿಲು, ವೀರಾಂಜನೇಯ, ಕಲ್ಯಾಣ ಮಂಟಪ, ಆ ತುಳಸಿ ಕಟ್ಟೆ ಲಾಸ್ಟು. ಈ ಲೆವೆಲ್ ಮುಚ್ಚಿತ್ತು. ನಾವು ಇದ್ರ ಮೇಲೆ ಓಡಾಡಿದ್ವಿ. ಯಾವಾಗ ಓಡಾಡಿದ್ದು ಅಂದರೆ 79 ಇಸ್ವಿಲಿ ಫುಲ್ ಮರಳಿತ್ತು. ನಮ್ಮೂರ ಮೀರ ಶೂಟಿಂಗ್ ಆಯ್ತು ಇಲ್ಲಿ, ಅಂಬರೀಷಂದು. ಆ ಶೂಟಿಂಗ್ ನಾವು ನೋಡಿದ್ವಿ. ನಮ್ಮೂರ ಮೀರ ಮನೆ ಮೆಚ್ಚ ಮರಳು ಎಲ್ಲ ಹೋಗ್ತಾರೆ. ಸ್ವಲ್ಪ ಸ್ವಲ್ಪ ಕಾಣ್ತಲ್ಲ, ಮಳೆ ಊದು ಆ ಕಡೆ ಹೋಗ್ತಾ ಕಾಣ್ತು. ಆಗ ಗೌರ್ಮೆಂಟ್ ಎಲ್ಲ ತೆಗೆದ್ರು ಅಷ್ಟೇ. ಈ ಮರಳು ಯಾರು ತಂದಾಕಲ್ಲ. ಎಲ್ಲ 800 ಎಕರೆ ಮರಳು ರಾಶಿ. ದೇವರಲ್ಲಿ ಇಲ್ಲಿ ಎಷ್ಟಿದೆ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ತೆಗೆದ್ಮೇಲೆ ನಾವು ಗೊತ್ತಾಗುತ್ತೆ. ಇನ್ನೂ ಸಂಶೋಧನೆ ಮಾಡ್ಬೋದು. ಎಲ್ಲ ತೆಗೆದಿದೆ, ಎಲ್ಲ ಮುಚ್ಚೋಗಿದೆ. ಮತ್ತು ಈ ಮರಳು ಬೆಳೀತಾ ಇದೆ ನೋಡಿ. ಬೆಳೀತಾ ಇದೆ, ನಿಮ್ಗೆ ಆಶ್ಚರ್ಯ. ಯಾಕಂದರೆ ಮನೆ ನದಿಯಿಂದ ಇಷ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಶಾಪ ಆದಮೇಲೆ ಮರಳು ಡೆವಲಪ್ ಆಗ್ತಾ ಇರೋದು. ಬನ್ನಿ ಮರಳೇಶ್ವರ ಹೋಗೋಣ. ತಲೆ ಬರ್ತೀವಿ ಸರಾಗಿ ಅಂದರೆ ಮರಳು 5 ಅಡಿ ಬರುತ್ತೆ ಲಿಂಗು, 5 ಫೀಟ್ ಶಿವ ನೋಡಿ. ಇದು ಕೂಡ ಮಣ್ಣಿಂದ ತೆಗೆದು ಎಲ್ಲ ಪ್ರತಿಯೊಂದು ಅಷ್ಟೇ. ಈ ಕಡೆ ಬರ್ಸಿ ನೋಡಿ, ಬನ್ನಿ ಕಾಣ್ತಾ ಹೋಗಿದೆ ಹತ್ರ. 5 ಅಡಿ ಅಂದರೆ ನೀವು ಎಲ್ಲ ನೋಡೋ ಲಿಂಗ 5 ಅಡಿ ಬರುತ್ತೆ. ಸೈಕತ ಅಂದರೆ ಮರಳು ಅಂತ. ಸೈಕತ ಅಂದ್ರೆ ಮರಳು ಸಂಸ್ಕೃತದಲ್ಲಿ. ಇದು 4ನೇದು ಸರ್. ಎಡಭಾಗ ಹೋಗಿ ಬಲಭಾಗ ಬನ್ನಿ. ಒಂದು ಬಾವಿ ಕೂಡ ಸಿಕ್ಕಿದೆ ಎಡಭಾಗ. ಇದು ಭೋಗೇಶ್ವರ ದೇವ್ರು ಕಾಣ್ತಾ ಹೋಗಿ. ಲೈಟ್ ಇಟ್ಟಿದ್ದಾರೆ, ಅದಕ್ಕೋಸ್ಕರ ಲೇಟಾಗಿ ಬಂದರೂ ಕೆಲವು ನೋಡಿ ದರ್ಶನ ಆಗಲಿ ಅಂತ ಮಾಡಿದ್ದಾರೆ. ಇನ್ನು ದೇವಿ ಟೆಂಪಲ್ಲು, ವಿಷ್ಣು. ಇನ್ನೊಂದಿದೆಯಾ? ಇನ್ನು 2 ಸರ್, ಚೌಡೇಶ್ವರಿ, ನಾರಾಯಣ. ನೀವು ಬಂದಿಲ್ಲ ಸರ್? ಒಂದಷ್ಟು ನಾವು ಮುಡುಕುತೊರೆಗೆ ಹೋದ್ವಿ. ಫಸ್ಟ್ ಇಲ್ಲಿ ಬಂದ್ಬಿಡ್ಬೇಕಾಯ್ತು. ಮುಗಿಸ್ಕೊಂಡು 3 ಕಣ್ಣು ತಾಯಿಗೆ ಹೋಗಿ ಸರ್. ಎಡಭಾಗ ಹೋಗಿ ಬಲಭಾಗ. ಇದು ಉತ್ತರದ ಕಮ್ಮಿ ಅಬ್ಸರ್ವ್ ಮಾಡಿ. ಉತ್ತರ ನಾರ್ತ್ ಫೇಸ್. ಎಡಭಾಗ ಹೋಗಿ ಬಲಭಾಗ ದರ್ಶನ. ಸಂಜೆ ಪೂಜೆ, ಅರ್ಶನ ಕುಂಕುಮ, ತಾಯಿಗೊಂದು ಮಂಗಳವಾರ ಕೊಡೋದಂತ. ದೀಪ ಇದೆ, ದೀಪನ ಬೆಳಗ್ಗೆ ಹೋಗಿ ತಾಯಿ ದೇವತೆ ಮಂಗಳವಾರದ ಪೂಜೆ ತಗೊಂಡೋಗಿ ದೇವಿಗೊಂದು ಕೊಡೋದ. ಸಿಕ್ತು. ಇದೆಲ್ಲ ಮಣ್ಣಲ್ಲಿ ಸಿಕ್ಕಿದ್ರು. ಹೊರಗಡೆ ದಯವಿಟ್ಟು ತೆಗಿಬೇಡಿ, ಹೊರಗಡೆ ತಗೊಳ್ಳಿ. ಇದು ರಾಮಾನುಜರ ವಿಗ್ರಹ. ಈ ವಿಗ್ರಹ ದಶಾವತಾರ, ಶಂಕು ಚಕ್ರ ಗದಾ ಪದ್ಮ ಒಳಗಡೆ ಇರೋದು. ಇದು ಬಂದು 1800 ವರ್ಷ ವಿಗ್ರಹ ಸ್ಥಾಪನೆ ಆಗಿ. ಸ್ಥಾಪನೆ ಯಾವಾಗ ಯಾರು ಮಾಡೋದು? ರಾಮಾನುಜರು ಸ್ಥಾಪನೆ ಮಾಡಿರ್ತಾರೆ. ರಾಮಾನುಜರು ಸ್ಥಾಪನೆ ಮಾಡ್ಬೇಕಾದ್ರೆ 5 ನಾರಾಯಣ, ಪಂಚನಾರಾಯಣ. ಗದಗಿನಲ್ಲಿ ವೀರನಾರಾಯಣ, ಬೇಲೂರು ಚೆನ್ನಕೇಶವ, ಮೇಲ್ಕೋಟೆ ಚೆನ್ನನಾರಾಯಣ, ತೊಂಡನೂರು ನಂಬಿನಾರಾಯಣ, ತಲಕಾಡು ಕೀರ್ತಿನಾರಾಯಣ. ಈ 5 ನಾರಾಯಣ ರಾಮಾನುಜರು ಸ್ಥಾಪನೆ ಮಾಡಿದ್ದಾರೆ. ರಾಮಾನುಜರು ಬಂದಮೇಲೆ ವೈಶಾಲ ಬರ್ತಾರೆ. ವೈಶಾಲ ವಿಷ್ಣುವರ್ಧನ, ಬಿಟ್ಟಿದೇವ. ತಲಕಾಡನ ಗೆದ್ದು ತಲಕಾಡುಗೊಂಡ ಅಂತ ಬಿರುದು ಬರುತ್ತೆ. ವೈಶಾಲ ವಿಷ್ಣುವರ್ಧನ, ಬಿಟ್ಟಿದೇವ. ಇದು ವೈಶಾಲದ ಸ್ಟಾರ್ ನಕ್ಷತ್ರಾಕಾರ. ನಾಗರ ಶೈಲಿ ಕರಿತೀವಿ. ನಾಗರ ಶೈಲಿ ಫಸ್ಟ್. ಇದು ದ್ರಾವಿಡ ನೋಡಿ, ಚೌಕಾಕಾರ. ಇದೇ ತಲಕಾಡಿನ ಚರಿತ್ರೆ, ಇತಿಹಾಸ. ಇದನ್ನು ನೋಡಿ ನಿಮಗೆ ಆನಂದವಾಗಿರ್ಬೋದು. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ, ಕೊನೆಯದಾಗಿ ದೇವರ ದರ್ಶನವನ್ನು ಮಾಡಿ. ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಈ ತಲಕಾಡಿನ ಇತಿಹಾಸವನ್ನು ಕೇಳಿ ನಿಮಗೆ ಏನನ್ನಿಸ್ತು ಎನ್ನುವುದನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಮುಂದೆ ಇಂಥದ್ದೇ
ವಿಡಿಯೋಗಳನ್ನು ಪಿಕ್ಚರ್ದು ತರಲು ಶೂಟಿಂಗ್ ಎಲ್ಲಕ್ಕೆ ಇವರು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ನಮ್ಮೂರು ಅಮೀರ.